ಸುಮ್ಮನೆ ಹೇಳ್ತಾ ಇದ್ದಾರೆ. 5ನೇ ಸ್ಥಾನ ಬಂದಿದ್ದೀವಿ. ಇನ್ನು 2 ದೇಶ ಮಾತ್ರ ನಮ್ಮ ಮೇಲೆ ಇದೆ. ಜಪಾನ್ ಇದೆ, ನಮ್ಮ ಮೇಲೆ ಜರ್ಮನಿ ಇದೆ. ಅದು 2 ಮಾತ್ರ. ಇನ್ನು 3 ವರ್ಷದಲ್ಲಿ ಅವರು ನಾವು ಓವರ್ಟೇಕ್ ಮಾಡಿಕೊಂಡು ಬಂದು 3ನೇ ಜಾಗ ಬರ್ತೀವಿ. ಆಮೇಲೆ ಚೈನಾ ಇದೆ, ಆಮೇಲೆ ಅಮೆರಿಕ ಇದೆ. ಒಂದು ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಆರ್ಥಿಕ ಪರಿಸ್ಥಿತಿಗೆ ನಾವು ಇಷ್ಟು ತಾಕತ್ತು ಕೊಡ್ತಾ ಇದ್ದೀವಿ. 2014ರಲ್ಲಿ ಒಂದು ಸಾಮಾನ್ಯ ಮನುಷ್ಯ ಅವರು 1 ವರ್ಷ ಸಂಪಾದನೆ 80,000 ರೂಪಾಯಿ, 80,000 ರೂಪಾಯಿ. ಇವತ್ತದು 1,72,000, 1,72,000. ಆಲ್ಮೋಸ್ಟ್ ನಾವು ಡಬಲ್ ಮಾಡಿ, ಒಂದು ಸಾಮಾನ್ಯ ಮನುಷ್ಯ ಸಂಪತ್ತು ನಾವು ಡಬಲ್ ಮಾಡಿ. ಇನ್ನ 3 ವರ್ಷದಲ್ಲಿ ನಾವು 3ನೇ ಸ್ಥಾನಕ್ಕೆ ಹೋಗುವಾಗ ಇದು 4 ಲಕ್ಷಕ್ಕೆ ಹೋಗ್ತದೆ. ಇನ್ನ 25 ವರ್ಷ ಬಿಟ್ಟು ನಾವು 1ನೇ ಸ್ಥಾನಕ್ಕೆ ಹೋಗುವಾಗ ಇದು 40 ಲಕ್ಷ ಹೋಗ್ತದೆ. ಸೊ ಈ ತರ ಒಂದು ಚಿಂತನೆ ನಮ್ಮಲ್ಲಿ ಇರುವ ಚಿಂತನೆ. ಒಂದೊಂದು ಮನುಷ್ಯ ಕೂಡ ಆರ್ಥಿಕ ಪರಿಸ್ಥಿತಿಯಲ್ಲಿ ನಾವು ನೆಕ್ಸ್ಟ್ ಕಡೆಗೆ ತಗೊಂಡು ಹೋಗ್ಬೇಕು. ನಮ್ಮ ದೇಶದಲ್ಲಿ ಕಂಪ್ಲೀಟ್ ಬದಲಾವಣೆ ಮಾಡಿಕೊಂಡು ಬರಬೇಕು. ಆಗ ಕಾಂಗ್ರೆಸ್ ಅವ್ರ ಚಿತ್ರ ತಾವು ನೋಡಿ. ಕಾಂಗ್ರೆಸ್ ಅವ್ರ ಚಿತ್ರ ಏನು, ನಾವು ಸರ್ವೆ ಮಾಡ್ತೀವಿ, ಒಬ್ಬೊಬ್ಬರಲ್ಲಿ ಎಷ್ಟೆಷ್ಟು ಆಸ್ತಿ ಇದೆ ನಾವು ನೋಡ್ತೀವಿ, ಆ ಆಸ್ತಿ ಯಾವ ಜಾತಿ ಕೈನಲ್ಲಿ ಇದೆ ನೋಡ್ತೀವಿ. ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಆ ಆಸ್ತಿ ಎಲ್ಲರೂ ಕೊಡಬೇಕು, ಅವರಲ್ಲಿ ತಗೊಂಡು ಇನ್ನೊಂದು ಕಮ್ಯುನಿಟಿ ನಾವು ಕೊಡ್ತೀವಿ. ಇದು ಕಾಂಗ್ರೆಸ್ ಅವರು ಮಾತು. ಸೊ ನಮ್ಮ ಪ್ರಕಾರ ಎಲ್ಲಾ ಸಮುದಾಯಕ್ಕೂ, ಎಲ್ಲಾ ಜಾತಿ, ಎಲ್ಲಾ ಮತ, ಎಲ್ಲರೂ ಕೂಡ ಕೆಲಸ ಮಾಡ್ಬೇಕಂತ ಮೋದಿಜಿ ಅವರು ಇದ್ದಾರೆ. ಅನ್ನ ಕಾಂಗ್ರೆಸ್ ಅವರ ಮನಸ್ಸಿನಲ್ಲಿ ಆ ತರ ಇಲ್ಲ ಸರ್. ಅದಕ್ಕೆ ಎಲೆಕ್ಷನ್ ಅಲ್ಲಿ ಮೋದಿಜಿ ಅವರು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ಇರುವ ಜನ ತಾವು ಚಿಂತನೆ ಮಾಡಿ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ 5 ವರ್ಷ ನಾವು ಎಲ್ಲಿ ಇರಬೇಕು, ನೆಕ್ಸ್ಟ್ 25 ವರ್ಷ ನಾವು ಎಲ್ಲಿ ಇರಬೇಕು, ಯಾರ ಕೈನಲ್ಲಿ ತಾವು ಪವರ್ ಕೊಡಬೇಕು. ಸರ್ ನೋಡಿ ಸರ್, 2 ಫೇಸ್ ಆಯ್ತು. ಫೇಸ್ 1 ಆಯ್ತು, ಫೇಸ್ 2 ಆಯ್ತು. 190 ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿದಲ್ಲಿ ಜನ ವೋಟ್ ಮಾಡಿದ್ದಾರೆ. ಇಂಡಿಯಾದಲ್ಲಿ 543 ಕಾನ್ಸ್ಟಿಟ್ಯೂನ್ಸಿದಲ್ಲಿ 190 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಜನ ವೋಟ್ ಹಾಕಿದ್ದಾರೆ. ಫೇಸ್ 1ದಲ್ಲಿ 102 ಸೀಟು, ಫೇಸ್ 2ನಲ್ಲಿ 88 ಸೀಟು, 190 ಆಯ್ತು. 190 ಕಾನ್ಸ್ಟಿಟ್ಯೂನ್ಸಿದಲ್ಲಿ ಜನ ವೋಟ್ ಮಾಡಿದ ಮೇಲೆ ಕೂಡ ಇನ್ನು ಯಾರು ನಮ್ಮ ಅಪೋಸಿಷನ್ ಪಾರ್ಟಿದಲ್ಲಿ ಇದ್ದಾರೋ ಅವರು ಪ್ರಧಾನಮಂತ್ರಿ ಯಾರನ್ನ ಅವ್ರಿಗೆ ಗೆಲ್ಲಕ್ಕಾಗಲ್ಲ. ನಾವು ನೋಡಿ, ನಾವೊಂದು ಪಂಚಾಯತ್ ಎಲೆಕ್ಷನ್ ಅಲ್ಲಿ ವೋಟ್ ಮಾಡುವಾಗ ಕೂಡ, ಪಂಚಾಯತ್ ಯಾರವರು, ಅವ್ರು ಯಾವ ಊರು, ಬೆಳಗ್ಗೆ 6 ಗಂಟೆಗೆ ಮನೆಗೆ ಹೋಗುವಾಗ ಸಿಗ್ತಾರ, ಅವ್ರು ಒಳ್ಳೆ ಮನುಷ್ಯವ, ಇಷ್ಟು ನಾವು ತಿಳ್ಕೊಂಡು ಪಂಚಾಯತ್ ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತೀವಿ. ಇದು ಒಂದು ಪ್ರಧಾನಮಂತ್ರಿಯಾಗಿ ಯಾರು ಬರಬೇಕು ಅನ್ನೋದು ಮಾಡುವ ಎಲೆಕ್ಷನ್. ಈ ಎಲೆಕ್ಷನ್ ಅಲ್ಲಿ 190 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟಿಂಗ್ ಆದ ಮೇಲೆ ಕೂಡ ಇನ್ನು ನಮ್ಮ ಇಂಡಿಯಾ ಅಲಯನ್ಸ್ ಅಪೋಸಿಷನ್ ಅವರು ಇವತ್ತುವರೆಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅವರ ಕಡೆಯಲ್ಲಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರು ಹೇಳಲಿಕ್ಕೆ ಆಗ್ತಾ ಇಲ್ಲ. ಅದು ಬಿಡಿ ಸರ್, ಅಮೇಥಿ ರಾಬೇರಲಿಯಲ್ಲಿ ಅಲ್ಲಿ ಕ್ಯಾಂಡಿಡೇಟ್ ಯಾರು ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಲಾಸ್ಟ್ ಡೇ ಬರ್ತಾ ಇದೆ. ಅಮೇಥಿ ರಾಬೇರಲಿಯಲ್ಲಿ ಅಲ್ಲಿರುವ ಕಾಂಗ್ರೆಸ್ ಅವರು ಅವರೇ ಹೋರಾಟ ಮಾಡ್ತಾ ಇದ್ದಾರೆ. ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ. ನಾವು ಅಸೆಂಬ್ಲಿ ಎಲೆಕ್ಷನ್ ಸಮಯದಲ್ಲಿ ಕೂಡ ಹೇಳಿದ್ದೀವಿ, ಕಾಂಗ್ರೆಸ್ ಪಕ್ಷ ಅವರಿಗೂ ಕರ್ನಾಟಕ ರಾಜ್ಯ ಯಾಕೆ ಬೇಕಂದ್ರೆ ಒಂದು ATM ಬೇಕು. ಇಲ್ಲಿ ಜನ ಅಲ್ಲಿ ಲೂಟ್ ಮಾಡ್ಲಿಕ್ಕೆ ಮಾತ್ರ ಒಂದು ಸರ್ಕಾರ ಬೇಕು. ನಾವು 1 ವರ್ಷ ನೋಡ್ತಾ ಇದೀವಿ ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಅದಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೂಡ ದೊಡ್ಡ ವಿನಂತಿ ಮಾಡ್ತಾ ಇದ್ದೀವಿ, ದೊಡ್ಡವರು ತಾವೆಲ್ಲ ಇದ್ದೀರಾ, ತಾಯಂದಿರಿದ್ದೀರಾ, ಇಲ್ಲಿರುವ ಯುವಕರು ತಾವೆಲ್ಲ ಕೂಡ ಇದ್ದೀರಾ. ನಾವು ನಮ್ಮ ಒಂದು ವೋಟ್ ನಲ್ಲಿ ಮಾತ್ರ ನಾವು ಮಾತಾಡ್ಲಿಕ್ಕೆ ಆಗ್ತೀವಿ ಸರ್. ಸಾಮಾನ್ಯ ಮನುಷ್ಯರು ಯಾವಾಗಲೂ ನಾವು ಮಾತಾಡ್ಲಿಕ್ಕೆ ಆಗಲ್ಲ. ಎಲೆಕ್ಷನ್ ಆದ ಮೇಲೆ ನಾನು ಹೋಗಿ ಒಂದು ಕಡೆಯಲ್ಲಿ ಒಂದು ಮುಖ್ಯಮಂತ್ರಿ ಭೇಟಿ ಮಾಡಿ ಮಾತಾಡ್ಬೇಕು, ನಮ್ಮಲ್ಲಿ ಮಾತಾಡ್ಲಿಕ್ಕೆ ಆಗಲ್ಲ. ನಾನು ಹೋಗಿ ಕಲೆಕ್ಟರ್ ಆಫೀಸ್ ನಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಗಲ್ಲ. ಆனா ಒಂದು ಸಾಮಾನ್ಯ ಮನುಷ್ಯ ಮಾತಾಡ್ಲಿಕ್ಕಿರುವ ಒಂದೇ ಅವಕಾಶ ವೋಟಿಂಗ್ ಸಮಯದಲ್ಲಿ ಮಾತ್ರ ನಮ್ಮ ಮಾತು ಇಡೀ ಜಗತ್ತಲ್ಲಿ ಎಲ್ಲರೂ ಕೂಡ ಕೇಳಿಸ್ಕೊಳ್ತಾರೆ. ಆ ಓಟು ನಾವು ಬಹಳ ಚೆನ್ನಾಗಿ ಮಾಡಬೇಕು. 20 ವರ್ಷ ತಮಗೋಸ್ಕರ ಕೆಲಸ ಮಾಡಿರುವ ಸಾಹೇಬರು ಇದ್ದಾರೆ. 10 ವರ್ಷ ಕಾಲ ಮೋದಿಜಿ ಅವ್ರ ಜೊತೆ ಸೇರ್ಕೊಂಡು ಕೆಲಸ ಮಾಡಿದವರು, 10 ವರ್ಷ ಕಾಂಗ್ರೆಸ್ ಕಾಲದಲ್ಲಿ ಕೆಲಸ ಮಾಡಿದರು. ಸೊ ಕಾಂಗ್ರೆಸ್ ಅವರು ಡೆಲ್ಲಿಯಲ್ಲಿ ಪವರ್ಗೆ ಬರುವಾಗ ಕೂಡ ತಾವೆಲ್ಲರೂ ಕೂಡ ಗಡ್ಡಿಗೌಡರು ಸಾಹೇಬರ ಜೊತೆ ನಿಂತ್ಕೊಂಡಿದ್ದೀರಾ. ಮೋದಿಜಿ ಸಾಹೇಬರು 10 ವರ್ಷದಲ್ಲಿ ಕೂಡ ಗಡ್ಡಿಗೌಡರು ಸಾಹೇಬರ ಕಾಲದಲ್ಲಿ ನಿಂತ್ಕೊಂಡಿದ್ದೀರಾ. ಅಷ್ಟು ಒಂದು ದೊಡ್ಡ ಒಂದು ಮರ್ಯಾದೆ ಇಲ್ಲಿರುವ ನಮ್ಮ ಗಡ್ಡಿಗೌಡರು ಸಾಹೇಬರಿಗಿದೆ. ಈ ಬಾರಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ, ದೊಡ್ಡ ಒಂದು ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಅವ್ರಿಗೆ ಆಶೀರ್ವಾದ ಮಾಡಬೇಕು ನಾವೆಲ್ಲರೂ ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಅದೇ ರೀತಿಯಲ್ಲಿ ಇಲ್ಲಿ ಯುವಕರಿದ್ದೀರಾ, ನಾನು ಒಂದು ಯುವಕ, ನಾವೆಲ್ಲರೂ ಯುವಕರಿದ್ದೀವಿ. ಇಲ್ಲಿ ನಮ್ಮ MLA ಅವರು ಧೀರಜ್ ಮುನಿರಾಜ್ ಅವರು ಇದ್ದಾರೆ, ನಾವೆಲ್ಲ ಯುವಕರು. ಸೊ ನಮಗೇನು ಆಸೆ, ನಾವು ಯಾರ ಮನೆಯಲ್ಲಿ ಹುಟ್ಟಿದ್ದೀವಿ, ನಮ್ಮ ತಂದೆ ಹೆಸರು ಏನು, ಅದು ತೀರ್ಮಾನ ಮಾಡಬಾರದು. ಲೈಫ್ ನಲ್ಲಿ ನಾವು ಏನು ಸಾಧನೆ ಮಾಡ್ತೀವಿ ಅದು ತೀರ್ಮಾನ ಮಾಡಬಾರದು. ನಮ್ಮ ತಂದೆ ಹೆಸರು ತೀರ್ಮಾನ ಮಾಡಬಾರದು. ಯಾವ ಮನೆಯಲ್ಲಿ ಹುಟ್ಟಿದ್ದೀವಿ ತೀರ್ಮಾನ ಮಾಡಬಾರದು. ನಮಗೇನು ತಾಕತ್ತಿದೆ ಆ ತಾಕತ್ತು ತೀರ್ಮಾನ ಮಾಡಬೇಕು. ಕರ್ನಾಟಕದಲ್ಲಿ ನೋಡಿ ಸರ್, 28 ಕ್ಷೇತ್ರ, ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ 12 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದವರು ಏನ್ ಮಾಡಿದ್ದಾರೆ, ಅವರು ಮಕ್ಕಳಿಗೆ ಸೀಟ್ ಕೊಟ್ಟಿದ್ದಾರೆ. ಆ 12 ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಬಾಗಲಕೋಟೆ,
ಇಲ್ಲಿ ಯಾರಿಗೆ ಸೀಟ್ ಕೊಟ್ಟಿದ್ದಾರೆ? ಅವ್ರ ತಂದೆ ಅವರು ಮಂತ್ರಿ, ತಂದೆ ಅವರು ಇಲ್ಲಿರುವ MLA ಡಿಸ್ಟ್ರಿಕ್ಟ್ ಮಂತ್ರಿ ಆಗಿದ್ದಾರೆ, ಅವರ ಮಗಳಿಗೂ ಸೀಟ್. ಸೊ ತಾವು ಡಿಸೈಡ್ ಮಾಡಬೇಕು. ಮೋದಿಜಿ ಅವರು ಇದು ಅಪೋಸ್ ಮಾಡ್ತಾರೆ. ಡೈನಾಸ್ಟಿಕ್ ಪಾಲಿಟಿಕ್ಸ್, ನೆಪೋಟಿಸಂ ನಾವು ಬೇಕಾಗಿಲ್ಲ ಈ ದೇಶ ಹಾಳಾಗಿದೆ. ಗಾಂಧಿ ಪರಿವಾರದಲ್ಲಿ ಇವರಾದ ಮೇಲೆ ಅವರು, ಅವರಾದ ಮೇಲೆ ಇವರು, ಇವರಾದ ಮೇಲೆ ಅವರು, ಇದರಲ್ಲಿಯೇ ದೇಶ ಹಾಳಾಯಿತು. ಅದೆಲ್ಲ ಕೂಡ 2024 ಎಲೆಕ್ಷನ್ ನಲ್ಲಿ ಇದೆಲ್ಲ ಕೂಡ ಮುಚ್ಚಾಕಲಿಕ್ಕೆ ಒಳ್ಳೆ ಒಂದು ಅವಕಾಶ ನಮಗಿದೆ. ಬಾಗಲಕೋಟ್ನಲ್ಲಿ ತಾವು ಬಹಳ ಗಂಭೀರವಾಗಿ ಡಿಸೈಡ್ ಮಾಡಬೇಕು. 20 ವರ್ಷ ನಮ್ಮ ಜೊತೆ ಕೆಲಸ ಮಾಡಿದ್ರೆ ನಮ್ಮ ಸಾಹೇಬರು ಗಟ್ಟಿಗೌಡರು ಸಾಹೇಬರ ಕಡೆ ಇದ್ದಾರೆ. ತಂದೆ ಅವರು ಮಂತ್ರಿ ಇದ್ದಾರೆ ಒಂದೇ ಕಾರಣಕ್ಕೋಸ್ಕರ ಅವರ ಮಗನಿಗೆ ಸೀಟ್ ಸಿಕ್ಕಿ ನಿಮ್ಮ ಮುಂಚೆ ಇರೋದು ಅವರ ಮಗಲ್ ನಿಲ್ತಾ ಇದ್ದಾರೆ. ಅದೇ ನಾವೆಲ್ಲರೂ ಕೂಡ ದೊಡ್ಡ ರೀತಿಯಲ್ಲಿ 2004, 9, 14, 19 ಈ 4 ಎಲೆಕ್ಷನ್ನಲ್ಲಿ ಎಷ್ಟು ನಾವು ಲೀಡ್ ಕೊಟ್ಟಿದ್ದೀವಿ, ಅದರ ಡಬಲ್ ಲೀಡ್ ನಮ್ಮ ಗಟ್ಟಿಗೌಡರು ಸಾಹೇಬರು ನಾವೆಲ್ಲರೂ ಕೂಡ ಕೊಡ್ತಿದ್ದೀವಿ ಅನ್ನೋ ನಂಬಿಕೆ ಇದೆ. ಜಮಖಂಡಿನಲ್ಲಿ ನಾವೆಲ್ಲರೂ ಕೂಡ ಒಳ್ಳೆಯ ನಮ್ಮ ಕೃಷ್ಣಾ ನದಿಯಲ್ಲಿ ಇರುವ ಜಮಖಂಡಿಗೆ ಬಂದಿದ್ದೀವಿ. ಬಹಳ ಒಂದು ಒಳ್ಳೆಯ ಪ್ರದೇಶ, ಒಳ್ಳೆಯ ಜನ. ಇಷ್ಟು ಬಿಸಿಲಿನಲ್ಲಿ ಕೂಡ ನಾವು ಸ್ವಲ್ಪ ತಡೆಯಾಗಿ ಬಂದು ಕೂಡ ತಾವೆಲ್ಲರೂ ಕೂಡ ಈ ಬಿಸಿಲಿನಲ್ಲಿ ನಮ್ಮ ರೋಡ್ ಶೋದಲ್ಲಿ ಬಂದಿದ್ದೀರಾ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸಿ. ತಾವೆಲ್ಲರೂ ಕೂಡ ಮೇ 7ನೇ ತಾರೀಕು ನಮ್ಮ ಗಟ್ಟಿಗೌಡರು ಸಾಹೇಬರಿಗೂ ದೊಡ್ಡ ಒಂದು ಸಂಖ್ಯೆಯಲ್ಲಿ EVM ಮಿಷನ್ ನಲ್ಲಿ ಫಸ್ಟ್ ಬಟನ್, ಗಟ್ಟಿಗೌಡರು ಸಾಹೇಬರು ಫಸ್ಟ್ ಬಟನ್, ಸೀರಿಯಲ್ ನಂಬರ್ 1 ಮೊದಲ್ ಬಟನ್ ನಲ್ಲಿ ಇದ್ದಾರೆ. ಕಮಲ ಗುರುತು ನೀವೆಲ್ಲರೂ ಕೂಡ ವೋಟ್ ಮಾಡಬೇಕು ಮತ್ತೊಮ್ಮೆ ನಮಗೆ ವಿನಂತಿ ಮಾಡಿ. ಇಲ್ಲಿರುವ ಎಲ್ಲ ನಮ್ಮ ದೊಡ್ಡವರ ಜೊತೆ ನಿಲ್ತಾ ಇದ್ದಾರೆ, ಅವರು ಧನ್ಯವಾದ ಹೇಳಿ. ಇಲ್ಲಿರುವ ಎಲ್ಲ ಜನರು ತಾವು ಬಂದಿದ್ದೀರಾ, ತಮ್ಮೆಲ್ಲರೂ ಕೂಡ ಧನ್ಯವಾದ ತಿಳಿಸಿ. ನಾವು ಈ ಬಾರಿ ವಿರೋಧ ಇದ್ದೀವಿ. ಯಾರಿಗೆಲ್ಲ ವಿರೋಧ ಇದ್ದೀವಿ? ಅಪೀಸ್ಮೆಂಟ್ ಪಾಲಿಟಿಕ್ಸ್ ನಾವು ವಿರೋಧ ಮಾಡ್ತಾ ಇದ್ದೀವಿ, ಫ್ಯಾಮಿಲಿ ಪಾಲಿಟಿಕ್ಸ್ ವಿರೋಧ ಮಾಡ್ತಾ ಇದ್ದೀವಿ, ನೆಪೋಟಿಸಂ ವಿರೋಧ ಮಾಡ್ತಾ ಇದ್ದೀವಿ, ಕರಪ್ಷನ್ ವಿರೋಧ ಮಾಡ್ತಾ ಇದ್ದೀವಿ. ಈ ದೇಶ 10 ವರ್ಷದಲ್ಲಿ ಮುಂದೆ ತಗೊಂಡು ಹೋಗುದು. ಯಾರೆಲ್ಲ ಈ ದೇಶ ಮುಂದೆ ತಗೊಂಡು ಹೋಗ್ಬೇಕಂತ ತೀರ್ಮಾನ ಮಾಡ್ತಾರೆ, ವಿರೋಧ ಮಾಡ್ತಾ ಇದ್ದೀವಿ. ಯಾರೆಲ್ಲ ಈ ದೇಶ ತುಂಡಾಡಬೇಕಿತ್ತು ತೀರ್ಮಾನ ಮಾಡ್ತಾರೆ, ವಿರೋಧ ಮಾಡ್ತಾ ಇದ್ದೀವಿ. ಯಾರೆಲ್ಲ ಈ ದೇಶ ಮುಂದೆ ಹೋಗಬಾರದು, ಚೈನಾ ಕೆಳಗಡೆ ಇರಬೇಕು, ಪಾಕಿಸ್ತಾನ ಜೊತೆ ಭಯದಲ್ಲಿ ಇರಬೇಕು, ಯಾರಕ್ಕೆಲ್ಲ ಆ ಥರ ಚಿಂತನೆ ಇದೆ ವಿರೋಧ ಮಾಡ್ತಾ ಇದ್ದೀವಿ. ನಮ್ಮ ವಿರೋಧ ಇಷ್ಟು ಪ್ರಕಾರದ ಆಪೋಸಿಟ್ಗಳಾಗಿದೆ. ಇದೆಲ್ಲರೂ ಕೂಡ ಒಂದು ಒಳ್ಳೆ ಮನುಷ್ಯ ನಮಗೆ ಬೇಕು. ಇಡೀ ಪ್ರಪಂಚದಲ್ಲಿ ಅಕ್ಸೆಪ್ಟಬಲ್ ಲೀಡರ್, ಅಮೆರಿಕ ಇರಬಹುದು, ಯುರೋಪ್ ಇರಬಹುದು, ಯಾವ ದೇಶದಲ್ಲಿ ಕೂಡ ಒಂದು ಅಕ್ಸೆಪ್ಟಬಲ್ ಲೀಡರ್ ಆಗಿ ನಮ್ಮ ಭಾರತ ದೇಶ ಒಂದು ಸಪರೇಟ್ ಮರ್ಯಾದೆ 10 ವರ್ಷದಲ್ಲಿ ಇದೆನಾ, ಅದು ಒಂದೇ ಒಂದು ಮನುಷ್ಯ ಮಾತ್ರ ಕಾರಣ, ನರೇಂದ್ರ ಮೋದಿ ಸಾಹೇಬರವರು. ನಾವೆಲ್ಲರೂ ಕೂಡ ಈ ಬಾರಿ ಧನ್ಯವಾದ ಕೊಡ್ತೀರಾ ತಮ್ಮ ಓಟ್ ಮೂಲಕ. ಮೇ 7ನೇ ತಾರೀಕು ಗಟ್ಟಿಗೌಡರು ಸಾಹೇಬರ ಜೊತೆಗೆ ನಾವು ನಿಂತೀರಾ. 400 ತೀರ್ಮಾನ ಮಾಡ್ತೀವಿ. ಎಲ್ಲ ವಿರೋಧ ಪಕ್ಷ ಹೇಳ್ತಾರೆ 400 ಯಾಕೆ ಬೇಕು, 400 ಯಾಕೆ ಬೇಕು, 400 ಯಾಕೆ ಬೇಕು ತಮಗೂ ಗೊತ್ತು, ನನಗೂ ಗೊತ್ತು ಸರ್. 400 ಯಾಕೆ ಬೇಕು? ಇಂಡಿಯಾದಲ್ಲಿರುವ ಎಲ್ಲಾ ಜನಕ್ಕೂ ಬಿಜೆಪಿ ಕೆಲಸ ಮಾಡಬೇಕು. ತಮಿಳುನಾಡಿನಲ್ಲಿ ಬಿಜೆಪಿ ಬೇಕು, ಕೇರಳ ರಾಜ್ಯದಲ್ಲಿ ಬಿಜೆಪಿ ಬೇಕು, ಕರ್ನಾಟಕದಲ್ಲಿ ಎಲ್ಲ ಕಡೆ ಬಿಜೆಪಿ ಬೇಕು. ಎಲ್ಲಾ ಕಡೆಯಲ್ಲಿ ಬಿಜೆಪಿ ಜನ ಸೇವೆ ಮಾಡಬೇಕು, ಎಲ್ಲಾ ಕಡೆಯಲ್ಲಿ ಕೂಡ ಬಿಜೆಪಿ ಕೆಲಸ ಮಾಡಬೇಕು. ಎಲ್ಲ ಕಡೆಯಲ್ಲಿ ಕೂಡ ಈ ರೀಜನಲ್ ಪಾರ್ಟಿ, ಡೈನಾಸ್ಟಿಕ್ ಪಾರ್ಟಿ, ತಮಿಳುನಾಡು ದೇಶದಲ್ಲಿ ಇರುವ ಡ್ರಿವಿಡಿಯನ್ ಪಾರ್ಟಿ ಇವರೆಲ್ಲ ವಿಚಾರಬೇಕು. ಅದಕ್ಕೆ ಎಲ್ಲಾ ಕಡೆಯಲ್ಲಿ ಕೂಡ ಬಿಜೆಪಿ ಬೇಕು, ಎಲ್ಲಾ ಜನರು ಕೆಲಸ ಮಾಡಬೇಕು. ಅದು ಮೋದಿಜಿಯವರು ಮಾಡಿರುವ ತೀರ್ಮಾನ. ಅದು ಕಾಶ್ಮೀರದಿಂದ ಕನ್ಯಾಕುಮಾರಿ, ನಾರ್ತ್ ಈಸ್ಟ್ ಇರಬಹುದು, ಗುಜರಾತ್ ಇರಬಹುದು, ಎಲ್ಲಾ ಕಡೆಯಲ್ಲಿ ನಾವು ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀವಿ. 400 ವರ್ಷ ನಮಗೆ ಬೇಕು, ಎಲ್ಲಾ ಜನರು ಕೆಲಸ ಮಾಡಬೇಕು. ಸೊ ಕರ್ನಾಟಕದಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಈ ಬಾರಿ 28ಕ್ಕೆ 28 ಬಂದೇ ಬರ್ತದೆ. ಈ ಪ್ರದೇಶದಲ್ಲಿ ಎಲ್ಲರೂ ಸರಿ ಮಾಡಿ ಕೊಡ್ತೀರಾ. ನನಗೆ ದೊಡ್ಡ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ ಜಮಖಂಡಿ ಬರಲಿಕ್ಕೆ. ನಾನು ಬಹಳ ಪ್ರಯತ್ನ ಮಾಡಿದ್ದೇನೆ ಕಳೆದ ಒಂದು 3 ವರ್ಷದಲ್ಲಿ ಜಮಖಂಡಿ ಬರಬೇಕು. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಕೂಡ ಬಹಳ ಪ್ರಯತ್ನ ಮಾಡಿದ್ದೀನಿ. ಈ ಪುಣ್ಯ ಭೂಮಿಯಲ್ಲಿ ನನ್ನ ಕಾಲಿಗೆ ಮುಟ್ಟಬೇಕು ಬಹಳ ಪ್ರಯತ್ನ ಮಾಡಿದ್ದೀನಿ. ನಾವೆಲ್ಲರೂ ಕೂಡ ಮೀಟ್ ಮಾಡಲಿಕ್ಕೆ ದೊಡ್ಡ ಒಂದು ನನ್ನ ತುಂಬ ದೊಡ್ಡ ಕನಸು. ನಾವೆಲ್ಲರೂ ಕೂಡ ಒಟ್ಟು ಸೇರಿ ಬದಲಾವಣೆ ತಗೊಂಡು ಬರೋಣ. ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತೀನಿ ಸರ್. ಧನ್ಯವಾದ ಸರ್.